ಲೇ ಜಾವೆ ಜಾವೆ ನಾನು ಕೂಗ್ತಾನೆ ಇದ್ದೀನಿ ಇಷ್ಟ ಬರ್ತಾ ಇಲ್ಲಲ್ಲ ಬಾರ ಇಲ್ಲೇ. ಏನು ಬಂದಿರೋದು ನಿಕ್ಕ ಬೆಳಗ್ಗೆ ಬೆಳಗ್ಗೆ ಕುಡ್ಕೊಂಬಂದಿದ್ಯಾ? ಹಾಂ, ಅದೆಲ್ಕೋ ಎಲೆಕ್ಷನ್ ಪ್ರಚಾರಕ್ಕೆ ಹೋಗ್ತಾ ಇದೆಯಾ ಅಂತ ಹೇಳಿದ್ಲು ಅವಳು ಪದ್ಮ. ಹೋಗು ಕಳೆದು ಯಾಕೆ ಹಿಂಗೆ ಬಂದು ಇರ್ಬೇಕಂತ ಇದೆಯಾ? ಮನೆಗೆ ಇಬ್ಬರು ಹೆಣ್ಮಕ್ಳವ್ರ ಬಾಣಂತಿಗಳು, ನಾವು ಹೆಂಗಿರ್ಬೇಕಪ್ಪ ಅನ್ನೋ ಜ್ಞಾನ ಕೂಡ ಇರಲ್ಲ ನಿಂಕ. ಹಾಂ ಜಾವೆ ನಾನು ಬೋರ್ ಹಾಕ್ಸ್ಬೇಕು ದೇವೆ, ಬೋರ್ ಹಾಕ್ಸ್ಬೇಕು. ಅವರ ನೀರು ಬಿಡೋದ ಸಾಲ್ತಾ ಇಲ್ಲ ದೇವೆ, ನಾನು ಬೋರ್ ಹಾಕ್ಸ್ಬೇಕು ದೇವೆ. ನಂಗೆ ಕಾಸು ಬೇಗ ಬೇಕು. ನೀನು ಹಳ್ಳಿನವ್ರ ಹತ್ರ ಈಸ್ಕೊಡ್ತೇವೆ, ಈಸ್ಕೊಡ. ನಾನು ನಿಂಗೆ ಆವತ್ತು ನಿಂಗೆ ಹೇಳ್ತಾ ಇದ್ದೀನಿ, ನಾನು ದುಡ್ಡು ಕೇಳಲ್ಲ ಅಂತ. ನನ್ನ ಹೆಣ್ಮಕ್ಳು ಬೆಲೆ ಕಮ್ಮಿ ಆಗ್ತದೆ. ನಾವು ಬಡವರೇ ಇರ್ಬೋದು, ಈ ಬಡತನ ಏನು ನಮಗೇನು ಹೊಸ್ತಲ್ಲ ತಿಳ್ಕೊ. ಅಲ್ಲ, ಹೆಣ್ಮಕ್ಳ ಮನೆಗೆ ಹೋಗಿ ನಾವು ದುಡ್ಡು ಕೇಳಿದ್ರೆ ಅವ್ರಿಗೆ ಬೆಲೆ ಇರ್ತದಾ? ಹಾಂ, ನೀನು ಹೇಳು, ಹೆಣ್ಮಕ್ಳಿಗೆ ಬೆಲೆ ಇರ್ತದ ಜಾಗ್ತದ? ನಿಂಗೇನು ಬುದ್ಧಿ ಬೇಡ? ಇಲ್ಲ ದೇವೆ, ನಂಗೆ ಕಾಸು ಬೇಗ ಬೇಕು ದೇವೆ, ನಂಗೆ ಕಾಸು ಬೇಕು. ನೀನೇನ ಮಾಡಿ ನೀನು ಹಳ್ಳಿನವ್ರ ಹತ್ರ ಈಸ್ಕೊಡು. ನಂಗೆ ವಾಪಸ್ ಕೊಟ್ಟು ಬಿಡ್ತೀನಿ ದೇವೆ, ಕೊಟ್ಟು ಬಿಡ್ತೀನಿ, ಈಸ್ಕೊಡ್ತೇವೆ ನಂಗೆ ದೇವೆ. ನಡಿ ಕೂಲಿಗೆ ಹೋಗೋಣ, ನಡಿ ಇಬ್ರು. ಸವಿತಾ ಊರಿಗೆ ಹೋದ್ಮೇಲೆ ಶೋಭಿತಾ ಮನೆ ಕಡೆ ನೋಡ್ಕೊಂತಾಳೆ. ನಡಿ ಇಬ್ರು ಹೋಗಿ ಕೂಲಿ ಮಾಡಿ ಏನೋ ಒಂದಷ್ಟು ತಿನ್ನಕ್ಕೆ ಬರಲಿ ಸಾಕು. ನಮ್ಗೆ ಬಟ್ಟೆ ಬರೆ ಹಾಕೊಂಡು ನಾವೆಲ್ಗೂ ಹೋಗೋಷ್ಟಿಲ್ಲ. ನಡಿ ಹೋಗೋಣ, ಅವ್ರ ಹತ್ರ ಮಾತ್ರ ನಾನು ಕಾಸು ಕೇಳಲ್ಲ. ಲೇ ಬಡ್ಡಿ, ನಿನ್ನ ಕೈ ಕಾಲು ಮುಗಿದು ಬಿಡ್ತೀನಿ ನೋಡ್ಕಳೆ. ಅವ್ರ ಹತ್ರ ದಂಡಿಗದೆ ನಂಗೆ ಒಂದು 2.5 ಲಕ್ಷ ದುಡ್ಡು ಕೊಟ್ಟರೆ ಅವ್ರ ಖಜಾನೆ ಖಾಲಿ ಆಗ್ಬಿಡ್ತದೇನೆ. ಕೇಳಲೇ ಬಡ್ಡಿ, ಕೇಳಿ. ನೋಡ, ನಾನು ಉಪವಾಸ ಸತ್ರು ಸರಿನೇ, ನನ್ನ ಹೆಣ್ಮಕ್ಳ ಮನೆಗೆ ನಾನು ಹೋಗಿ ₹1 ದುಡ್ಡು ಕೇಳಲ್ಲ. ನನ್ನ ಹೆಣ್ಮಕ್ಳು ಇಲ್ಲಿ ಕಷ್ಟ ಬಿದ್ದಿದ್ದೆ ಸಾಕು. ಎಷ್ಟು ಸತಿ ಹೇಳ್ಬೇಕು, ನಾನು ಹೋಗಿ ದುಡ್ಡು ಕೇಳಿದ್ರೆ ನನ್ನ ಹೆಣ್ಮಕ್ಳು ಬೆಲೆ ಕಮ್ಮಿ ಆಗ್ತೈತೆ ಅಂತ? ನಾನು ಮಾತ್ರ ಹೋಗಲ್ಲ. ನಮ್ಮ ಮಾವನ್ ಯಾವಪ್ಪ ಅಂದ್ಕೊಂಡು ನಾನು ಹಿಂದಿಂದ ಓಡಾಡೋನು. ಹೋಗಿ ಬೆಂಗಳೂರಿಗೆ ಸೆಟ್ಲ್ ಆಗ್ಬಿಟ್ನು. ಸಾಯೋ ಕಾಲದಾಗ ಎಲ್ಲೋ ಚೆನ್ನಾಗಿರ್ಲಿ ಕಲ್ದಿರಿರು. ಯಾಕೆ ಅಳ್ತಾ ಇದೆಯಾ? ನಾಳೆಯಿಂದ ಕೂಲಿಗೆ ಹೋಗೋಣ, ಕೂಲಿ ಮಾಡಿ ಜೀವನ ಮಾಡೋಣ. ನಮ್ಗೇನು ಹೊಸ್ತಾ? ನಾವೇನು ಹುಟ್ಟದಾಗಿಂದ ಸಾವುಕಾರರಾಗಿದ್ದು ಇವಾಗೇನು ಬಡವರಾಗಿದ್ದೀರಾ? ಹುಟ್ಟದಾಗಿಂದ ನಾವು ಬಡವರೇ, ಕೂಲಿ ಮಾಡಿ ಜೀವನ ಮಾಡಿರೋದೆ. ನಡಿ, ಯಾಕೆ ಅಳ್ತಾ ಇರೋದು? ಏಯ್ ಬುಡ್ಡಿ ನನ್ನ ಮಾತು ಕೇಳಿಲ್ಲ ಅಂತಂದ್ರೆ ಇವತ್ತು ಹೇಳಿದ್ರು ತಿಂತೀಯ ನನ್ನ ಕೈಗ. ನೀನು ಹಳ್ಳಿನವ್ರ ಹತ್ರ ನನಗೊಂದು 3.5 ಲಕ್ಷ 4 ಲಕ್ಷ ದುಡ್ಡು ಇಸ್ಕೊಡೆ, 1 ವರ್ಷದೊಳಗಡೆ ತಿರ್ಸ್ತೀನಿ. ಈಸ್ಕೊಡೆ ಬಡ್ಡಿ, ಈಸ್ಕೊಡ್ತೀಯ ಇಲ್ಲ? ನನ್ನ ಪ್ರಾಣ ಹೋದ್ರೂ ಕೇಳಲ್ಲ. ಸಾಯನ ಸಾಯ್ತೀನಿ, ನನ್ನ ಮಕ್ಕಳ ಹತ್ರ ದುಡ್ಡು ಮಾತ್ರ ಕೇಳಲ್ಲ ನಾನು. ಏಯ್ ನೀನು ಹೇಳೋದು ಮತ್ತು ಕೇಳ್ದೋ ಸರಿ, ಇಲ್ಲ ಅಂತಂದರೆ ಇವತ್ತು ನೀನು ಸಾಯಿಸಾಬಿಡ್ತೀನಿ. ಈಗ ಯಾವನ್ ಕೊಡ್ಸಿದ್ನ ಬಿಟ್ಟು? ಹಾಂ, ಬಿಟ್ಟು ಸರ ಯಾವನ್ ಕೊಡ್ಸಿದ್ನ ನಿಂಕ? ಎಲೆಕ್ಷನ್ ಟೈಮಾಗ ಎಲ್ಲವನ್ನೂ ಕುಡಿಸಿ ಮನೆ ಕಳ್ಸೋನೆ ಹೆಂಗ್ಸ್ರ ಪ್ರಾಣ ತಿನ್ನಕ್ಕ. ಅವ್ರಿಗೇನಾಗಬೇಕು? ಮನೆಗೆ ನಾವು ಅನ್ಭೋಗ್ಸೋರು. ಯಾವನ್ ಕೊಡ್ಸಿದ್ ನಿಂಕ? ಹಾಂ, ಬೆಳಗ್ಗೆನೇ ಕುಡ್ಕೊಂಬಂದಿದ್ಯಾ? ಅದೆಲ್ಲ ಕ್ಯಾನ್ವಾಸ್ ಕೊಡ್ತೀನಿ ಅಂತ ಓದ್ತಾ ಇದ್ದಂತೆ ಹೋಗು ಕಳ್ದು. ಕುಡಿಸಿ ಮಾತ್ರ ಕಳಿಸ್ಬಿಡ್ತಾರೆ ಇಂಥ ಟೈಮ್ಗಳಾಗ. ಅವ್ರ ಮನೆಗ್ಲಾಗ ಹೆಂಗ್ಸ್ರು ಮಕ್ಳ ಗತಿ ಏನಾನ ಆಗೋಗ್ಲಿ. ಏಯ್ ಮಾತಾಡಬೇಡ ನೀನು, ಮಾತಾಡಿದೆ ಅಂದರೆ ಆಮೇಲೆ ಇಸ್ಬಿಡ್ತೀನಿ. ನಾನು ಹೇಳ್ದಷ್ಟು ಕೇಳಬೇಕು ನೀನು. ಕೇಳಲ್ಲ ಅಂದ್ರೆ ಏನು ಮಾಡ್ತೀಯಾ? ಹಾಂ, ಬುಡ್ಡಿ ನನ್ನ ಮಾತು ಕೇಳಲ್ಲ ಅಂತೀನಿ. ಬುಡ್ಡಿ ಕೇಳಲ್ಲ ಅಂತೀನಿ. ಅವ್ರನ್ನ ಈಸ್ಕೊಡು ಅಂತ ಹೇಳಿದ್ದು ಫ್ರೀಯಾಗಲ್ಲೇ ಸಾಲ ತೀರಿಸ್ತೀನಿ ಅಂತ. ಈಸ್ಕೊಡೆ ಲೇ ಬಡ್ಡಿ, ಮಾತಾಡಲೇ ಬಡ್ಡಿ, ಮಾತಾಡೆ. ನೀನು ಅವನ ನಿಂತಿರೋದು ನೋಡ್ತಾ ಇವಳು ಹೆಂಗೆ ನಿಂತವಳೆ? ಏನು ಎತ್ಕೊಂಡು ದೇಶ ಬಿಟ್ಬಿಟ್ಟು ಹೋಗ್ಬಿಡ್ತೀನ ಅವ್ರ ದುಡ್ಡನ್ನ? ಹಾಂ, ಮಜ್ಜಿನ ಒಯ್ಯೋದ? ಇವತ್ತೇನು ಕೆಲಸ ಮಾಡ್ತೀನಿ ನೋಡ್ತಾ ಇರು ನಿಮ್ಮ ಅಜ್ಜಿಗ. ಅಪ್ಪ ಬಿಡಪ್ಪ, ಅಮ್ಮನ್ನ ಯಾಕಪ್ಪ ಒಯ್ತಾ ಇದೆಯಾ? ಹಾಂ, ನೀವು ಒಳಕೋಗ್ರಮ್ಮ, ಹೋಗ್ರಿ ಒಳಕ. ನನಗೇನಿದು ಹೊಸ್ತಾ? ನಾನು ಕೇಳ್ಕೊಂಬಂದಿರ ಹಣೆ ಬರ ಏನು ಮಾಡೋಕತ್ತೈತಿ? ಹೋಗ್ರಿ ನೀವು. ಅಪ್ಪ, ಇನ್ನೊಂದು ಏಟನ ಅಮ್ಮನ ಮೇಲೆ ಬಿದ್ದೈತಂದ್ರೆ ನಾನಂತೂ ಸುಮ್ಮನೆ ಇರಲ್ಲ. ನೋಡ್ಕ, ಏನು ಹಂಗೊಡಿತಾ ಇದೆಯಾ? ಈ ಬಡ್ಡಿನ ಒಯ್ಯೋದ? ಏನು ಮಾಡ್ತೀನಿ ನೋಡಿ ಇವಳು. ಒಂದು ಏನು ಹೇಳಿದ ಮಾತು ಕೇಳಲ್ಲ ಈ ಬಡ್ಡಿ. ಏನು ಹೇಳಿದ ಮಾತು ಕೇಳಬೇಕಪ್ಪ? ಏನು ಹೇಳಿದ ಮಾತು ಕೇಳಬೇಕಂತ? ನೀನೇನು ನಮ್ಮ ಅಮ್ಮನ ನೆಮ್ಮದಿಯಾಗಿ ಇಕ್ಕಿದ್ಯಾ? ನಾವು ಹುಟ್ಟದಾಗಿಂದ ನೋಡ್ತಾ ಇದ್ದೀರಿ, ನಮ್ಗೆ ಬುದ್ಧಿ ಬಂದ ಕಾಲದಾಗಿಂದ ನಿನ್ನ ಬುದ್ಧಿನ ಏನು ಸುಖವಾಗಿ ಇಕ್ಕಿದ್ಯಾ ಅಮ್ಮನ ನೀನು? ಏನೋ ಕಡೆ ಕಾಲದಾಗ ನಾನು ನೆಮ್ಮದಿಯಾಗಿರಲಿ ನಮ್ಮ ಅಮ್ಮನ ಅಂತ ಹೇಳ್ಬಿಟ್ಟು ಅಯ್ಯೋ ಪಾಪ ಅಂತ ಮನೆಗೆ ಸೇರಿಸ್ಕೊಂಡ್ರೆ ಏನು ನೀನು ನಮ್ಮ ಅಮ್ಮನೇ ಹೋಯ್ತಾ ಇದೆಯಾ? ಬಿಡಪ್ಪ, ಮುಟ್ಟಿದ್ರೆ ಇನ್ನೊಂದ್ಸತಿ ನೋಡಿ ನಮ್ಮಮ್ಮನ ನಿನ್ನ ಕೈತೆ ಗಾಚಾರ. ಏಯ್ ಬಾಯಿ ಮುಚ್ಕೊಂಡಿರ್ಬೇಕು ಇಬ್ರು. ಮಾತಾಡ್ಕೊಡ್ತು, ಮಾತಾಡಿದ್ದೆ ಅಂದರೆ ಇಬ್ರಿಗೂ ಬರ್ಸ್ತೀನಿ ಸರಿಯಾಗಿ. ಬಾರಿಸ್ತೀಯ ಆವಾಗಲ್ಲ, ನೀನು ಆಡಿದ್ದೆಲ್ಲ ನೋಡ್ಕೊಂಡಿರಕ್ಕೆ ನಾವು. ಇವಾಗ ನಮಗೂ ಬುದ್ಧಿ ಬಂದೈತೆ, ನಾವು ನಿಂಗೆ ತೆಗೆದು ಬಾರಿಸ್ತೀರಷ್ಟೇ. ಇನ್ನೊಂದ್ಸತಿ ಏನೋ ನಮ್ಮ ಅಮ್ಮನ ಸುದ್ದಿಗೆ ಬರ್ಬೇಕಾಯ್ತೆ ನಿಂಗೆ ಗ್ರಾಚಾರ. ನಮ್ಮಮ್ಮನ ಇವತ್ತು ನೆಮ್ಮದಿಯಾಗಿರಕ್ಕೆ ಬಿಡ್ತಾ ಇಲ್ಲ. ಯಾರೋ ಬಿಟ್ಟಿದ್ದು ಕೊಟ್ರೇನೋ ಅಕ್ಕ ಬಂದ್ಬಿಟ್ಟು ಇಲ್ಲಿ ಗಲಾಟೆ ಮಾಡ್ತಾ ಇದೆಯಾ? ನಾನು ಏನು ಕೇಳಿದ್ನಿ ನಿಮ್ಮಮ್ಮನ್ನ? ಏನು ಕೇಳಿದ್ನೆ?
ಏ ಸವಿತಾ ಏನು ಕೇಳಿದ್ನಿ ನಿಮ್ಮ ಯಜಮಾನ್ ಹತ್ರ ಒಂದು 3 ಲಕ್ಷ ದುಡ್ಡು ಇಸ್ಕೊಡು, ನಾನು ತೋಟದಾಗ ಬೋರ್ ಹಾಕ್ಸ್ಕೊಂತೀನಿ, ಸಾಲ ಇಸ್ಕೊಡು ಅಂತ ನಾನು ಕೇಳ್ತಾ ಇದ್ರೆ ಇಲ್ಲ ನಾನು ಇಸ್ಕೊಡಲ್ಲ ಅಂತ ಹೇಳ್ತಾವಳೆ. ನನಗೆ ನೀವು ಸುಮ್ಮನೆ ಕೊಡ್ಬೇಡ್ರಿ, 1 ವರ್ಷ ಟೈಮ್ ಕೊಡ್ರಿ, ನಿಮ್ಮ ದುಡ್ಡು ನಿಮ್ಗೆ ವಾಪಸ್ ಕೊಡ್ತೀನಿ. ಬೇರೆಯವ್ರು ಎಷ್ಟು ದಿನ ಅಂತ ನೀರು ಬಿಡ್ತಾರೆ ನಮ್ಗೆ? ಹೂ ಗಿಡಗಳೆಲ್ಲ ಒಣಗೋದ್ವು, ಅವಕ್ಕೆ ನೀರು ಬೇಡ, ನಾವೇಂದ್ರೆ ಜೀವನ ಮಾಡೋದು? ನನ್ನ ಹತ್ರ ಕೇಳಬೇಕಾಗಿತ್ತು, ನೀನು ಬಂದ್ಬಿಟ್ಟು ಅಮ್ಮನ ಹತ್ರ ಕೇಳಿದೆ. ನಾನು ಈಸ್ಕೊಡ್ತಾ ಇದ್ದೀನಿ ತಾನೇ ನಮ್ಮ ಯಜಮಾನ್ ಹತ್ರ. ಸರಿ ಹಂಗಾದ್ರೆ ನಿಮ್ಮ ಯಜಮಾನ್ ಹತ್ರ ಇಸ್ಕೊಡು, ಸಾಲ ಅಂತ ಇಸ್ಕೊಂಡು ನಂಕ ಅವನೇನು ಸುಮ್ಮನೆ ಕೊಡೋದು ಬೇಕಾಗಿಲ್ಲ. ಬೇಡ, ನಮ್ಗೆ ಆ ದುಡ್ಡು ಬೇಕಾಗಿಲ್ಲ, ನಾವು ಕೂಲಿ ಮಾಡ್ಕೊಂಡು ತಿನ್ನೋಣ. ಬೇಡ, ಹೆಣ್ಮಕ್ಳ ಹತ್ರ ಯಾಕೆ ದುಡ್ಡು ಇಸ್ಕೊಬೇಕು? ನೋಡ್ದಾ ಈ ಬಡ್ಡಿನ ಏನು ಮಾಡಬೇಕು ಇವಾಗ? ಇವಳನ್ನ ಏನು ಮಾಡ್ಬೇಕಂತ ಹೇಳ್ಬೇಕು, ಇಲ್ಲಾಂದ್ರೆ ಇಬ್ಬರಿಗೂ ಬರ್ಸ್ತೀನಿ ಸರಿಯಾಗಿ. ಬೇಕಾಗಿಲ್ಲ, ನಾನು ಹೆಣ್ಮಕ್ಳು ಚೆನ್ನಾಗಿರ್ಬೇಕು, ನನ್ನಂಗೆ ಅವ್ರ ಕಷ್ಟ ಬೀಳ್ಕೊಡ್ತು. ಇವಾಗ ನಿಂಗೆ ದುಡ್ಡು ತಾನೇ ಬೇಕು, ನಾನು ಈಸ್ಕೊಡ್ತೀನಿ. ಸುಮ್ಮನೆ ಅಮ್ಮನ ಒಯ್ಯೋದು ಬೈಯೋದು ಮಾಡಿದ್ದೆ ಅಂದರೆ ಚೆನ್ನಾಗಿರಲ್ಲ, ನೋಡ್ಕಪ್ಪ, ನಾನು ಈಸ್ಕೊಡ್ತೀನಿ. ಸರಿ ಆಯಿತು, ನಿಮ್ಮ ಯಜಮಾನ್ ಕೇಳು 1 ವರ್ಷ ಟೈಮ್ ಕೊಡು ಅಂತೇಳು, ಆಮೇಲೆ ನಾನು ವಾಪಸ್ ಕೊಡ್ತೀನಿ ನಿಮ್ಮ ದುಡ್ಡನ್ನ. ನಮ್ಮೂರಾಗ ಇವಾಗ ಅದು ಒಂದು 10-12 ಬೋರ್ ಹಾಕ್ಸವ್ರೆ, ನೀರು ಎಲ್ಲೂ ಸಿಕ್ಕಿಲ್ಲ, ಒಂದು ತೊಟ್ಟು ನೀರಿಲ್ಲ. ಇವಾಗ ಸಾಲ ಎಲ್ಲಿಂದ ತೀರಿಸ್ತಾನೆ? ನೀರು ಸಿಕ್ಕಿದ್ರೆ ಸರಿ ಹೋಯ್ತು, ಇಲ್ಲ ಅಂತಂದರೆ ಕೇಳಬೇಡ ನೀನು, ಬೇಕಾಗಿಲ್ಲ ನಮ್ಗೆ. ಏಯ್ ಕಲ್ದಿರ ಇದ್ರೆ ಸರಿ ದೇವೇ, ಇಲ್ಲ ಅಂತಂದ್ರೆ ನೋಡು ಇವತ್ತು ನಿನ್ನ ತುಂಟುಗಳಾಕ್ಬಿಡ್ತೀನಿ, ಬಾಯಿ ಮುಚ್ಕೊಂಡು ಬಿದ್ದಿರ್ಬೇಕು ನೀನು. ಸರಿ, ನಾನು ಕೇಳಿ ಈಸ್ಕೊಡ್ತೀನಿ ನಮ್ಮ ಯಜಮಾನ್ ಹತ್ರ. ಸರಿ ಈಸ್ಕೊಡು, ನಾನು ಹಂಗೋಗಿ ಹಿಂಗೆ ಬರ್ತೀನಿ, ಅಷ್ಟೊತ್ತು ನಿಮ್ಮ ಯಜಮಾನ್ ಫೋನ್ ಮಾಡಿ ಹೇಳಿರ್ಬೇಕು ನೀನು, ಇಲ್ಲ ಅಂತಂದ್ರೆ ಬೀಳ್ತಾವೆ ನಿಮ್ಮ ಅಮ್ಮನ ಕೇಟ್ಗಳು. ಓ ಬೀಳ್ತಾವೆ ಏಟ್ಗಳು, ಆಮೇಲೆ ನೋಡ್ಕ ನಮ್ಮ ಅಮ್ಮನ ಮೈ ಮೇಲೆ ಒಂದು ಏಟ್ ಬಿದ್ದರೆ ನಿನ್ನ ಪರಿಸ್ಥಿತಿ ಏನಾಗಿರ್ತದೆ ಅಂತ. ಏಯ್ ಬಾಯಿ ಮುಚ್ಕೊಂಡು ಬಿದ್ದಿರೆ ಇಲ್ಲಿ ನನ್ನ ಹತ್ರ ರೋಪ್ ಆಗ್ತಾ ಇದೆಯಾ? ಹಾಂ, ನಿಮ್ಮ ಮಾವನ ಮನೆಯಿಂದ ಆಚೆ ಹಾಕಿದ್ನು, ಅವಾಗೆಲ್ಲ ಹೋಗಿದ್ದು ರೋಪ್ ನಿಂದು? ಎಲ್ಲೇ ಹೋಗಿತ್ತು? ಮಾತಾಡಕ್ಕೆ ಬರ್ತಾವಳಿ ಇಲ್ಲಿ ದೊಡ್ಡದಾಗಿ 3 ಜನನು ಹೆಣ್ಮಕ್ಳನ್ನ ಎತ್ಬಿಟ್ಟು ಬಾಯ್ ಪಡ್ಕೊಂತಾಳೆ. ಬೂತಿನ ತಗೊಂಬಂದು ಕೆಲ್ಸಕ್ಕೆ ಬರ್ದೊಳಿಗೆ ಉಳಬ್ಳು ಕಾಸು ಇಸ್ಕೊಡೆ ಅಂತಂದರೆ ನನ್ನ ಮಕ್ಕಳ ಮಾನ ಕಮ್ಮಿ ಆಗ್ತದಂತೆ. ಏನು ಇವ್ರೆ ಸುಮ್ಮನೆ ಕೊಟ್ಬಿಡ್ತಾರೆ ನನ್ನ ಕಾಸು, ಇವ್ರಿಗೆ ವಾಪಸ್ ಕೊಡಲ್ಲ. ಸವಿತಾ, ನನ್ನ ಮಾತು ಕೇಳಮ್ಮ, ಇಜ್ಜಪ್ಪನ ಹತ್ರ ದುಡ್ಡು ಕೇಳಬೇಡಮ್ಮ, ಕೇಳಬೇಡ. ನೀರುಗಳಿಲ್ಲ, ನೀರು ಸಿಗ್ತಾ ಇಲ್ಲ, ಸುಮ್ಮನೆ ದುಡ್ಡು ಅನ್ಯಾಯ ಆಗ್ತೈತಮ್ಮ. ನಾವೆಲ್ಲ ನಮ್ಮ ಜೀವನ ಮಾಡ್ಕೊತೀರ, ನಿಮ್ಮ ದುಡ್ಡೇನು ಕೇಳಬೇಡಮ್ಮ. ಕೂಲಿನೋ ನಾಲಿನೋ ಮಾಡ್ಕೊಂಡು ಜೀವನ ಮಾಡ್ಕೊತೀರ, ಅದನ್ನ ಕುಡ್ಕೆ ಅಂದಾಗ ಏನೇನೋ ಮಾತಾಡ್ತಾನೆ, ಅದನ್ನ ಮನ್ಸ್ಕೊಂಡು ಎಲ್ಲ ವಿಜಯಪ್ಪನ ಕಾಸು ಕೇಳ್ಬಿಟ್ಟೆಮ್ಮ. ಬೇಡಮ್ಮ, ಕಾಸು ಈಸ್ಕೊಡ್ಬೇಡ. ಇನ್ನು ಎಲ್ಲಿಂದ ತೀರಿಸ್ತಾನಮ್ಮ? ನೀರು ಸಿಕ್ಕಿದ್ರೆ ಸರಾಯ್ತು, ಇಲ್ಲ ಅಂತಂದರೆ ಎಲ್ಲಿಂದ ತೀರಿಸ್ತಾನಮ್ಮ ಅಷ್ಟು ದುಡ್ಡನ್ನ? ಹಾಂ, ಅದನ್ನ ಮಾತು ಕೇಳಬೇಡಮ್ಮ ನೀನು. ಇಲ್ಲಮ್ಮ, ಅಪ್ಪನ ಹೇಳ್ತಾ ಇರೋದು ಒಂಥರ ಸರಿನೇ. ಬೇರೆಯವ್ರ ಹತ್ರ ನೀರು ಎಷ್ಟು ದಿನ ಅಂತ ಕೇಳೋಕ್ಕಾಗ್ತದಮ್ಮ? ಹಾಂ, ನೋಡೋಣ, ದೇವ್ರಿಚ್ಛೆ, ನಮ್ದೇನೈತೆ ಕೇಳ್ತೀನಿ, ಕೇಳ್ಬಿಟ್ಟು ಈಸ್ಕೊಡ್ತೀನಿ ಇರಮ್ಮ. ನೀನೇನು ಯೋಚನೆ ಮಾಡಬೇಡ, ಹೋದ್ರೆ ಹೋಗ್ಕೊಂಡ್ಲೆ, ಏನು ಬೇರೆಯವ್ರು ತಿಂತಾರಾ? ಅಯ್ಯೋ ಸವಿತಾ, ನಿಂಗೆ ತಿಳಿದಮ್ಮ, ಹಂಗೆಲ್ಲ ಹೆಣ್ಮಕ್ಳ ಹತ್ರ ದುಡ್ಡು ಇಸ್ಕೊಂಬರ್ಕೊಡ್ತಮ್ಮ. ನಮ್ಮ ಹತ್ರ ಇದ್ದರೆ ನಾವು ಕೊಡಬೇಕು, ಹೆಣ್ಮಕ್ಳ ಹತ್ರ ದುಡ್ಡು ಇಸ್ಕೊಂಬಂದ್ರೆ ಆಗ್ತದೇನಮ್ಮ? ನಿಮ್ಮ ಅಪ್ಪನ ಮಾತು ಕೇಳಬೇಡಮ್ಮ, ಕುಡ್ದಕ್ಕೆ ಅಂದಾಗ ಏನೇನೋ ಮಾತಾಡ್ತಾನೆ. ಇಲ್ಲ ಇರಮ್ಮ, ನಮ್ಮ ಯಜಮಾನ್ ಕೇಳ್ತೀನಿ ಇರಮ್ಮ, ಇಲ್ಲ ಅಂತನ್ನಲ್ಲ, ಕೊಡ್ತಾರೆ. ನನ್ನ ಜೀವನ ಅಂತೂ ಹಿಂಗಾಗೋಯ್ತು, ನನ್ನ ಮಕ್ಕಳನ್ನ ಚೆನ್ನಾಗಿರಲಿ ಅಂತಂದರೆ ಈ ಆಟ ಆಡ್ತಾನೆ ಈ ಮುಂದೆ ಮಗನ ಏನಮ್ಮ ಮಾಡೋದು? ಇವ್ನು ಕಟ್ಕೊಂಡು ನಾನು ಆವತ್ತಿನಿಂದ ಅನುಭವಿಸೋದೇ ಆಗೋಯ್ತಮ್ಮ ಇವನ ಹತ್ರ. ಒಂದು ದಿವಸನೂ ನೆಮ್ಮದಿಯಾಗಿಲ್ಲ ನಾನು. ಆಳ್ಬೇಡ, ಸುಮ್ಮನೆ ಇರಮ್ಮ. ಯಾಕೆ ನೋವು ತಿಂತೀಯ ನೀನು? ತಿನ್ಬೇಡ, ಸುಮ್ಮನೆ ಇರಮ್ಮ. ನಾವಿದ್ದೀರಲ್ಲ, ಹಾಂ, ಯಾಕೆ ನೀನು ನೋವು ತಿನ್ನೋದ? ಸುಮ್ಮನಿರು. ಏನೋ ಹೋಗಮ್ಮ, ಕಟ್ಕೊಂಡು ಕಾಲದಾಗಿಂದ ನೆಮ್ಮದಿನೇ ಇಲ್ಲ. ನನ್ನ ಜೀವನ ಅಂತೂ ಹಿಂಗಾಗೋಯ್ತು, ನನ್ನ ಮಕ್ಕಳನ್ನ ಚೆನ್ನಾಗಿರಲಿ ಅಂತಂದರೆ ಈ ಕೆಲಸ ಕೊಡ್ತಾನಮ್ಮ, ಏನಮ್ಮ ಮಾಡೋದು? ಅಯ್ಯೋ ದೇವ್ರೆ. ಅಕ್ಕ, ಭಾವನ ಹತ್ರ ಕೇಳಕ್ಕ ನೀನು, ನಾನು ಧನು ಹತ್ರ ಕೇಳ್ತೀನಿ, ಏನೋ ಒಂದು ವ್ಯವಸ್ಥೆ ಮಾಡಿಕೊಡೋಣಕ್ಕ ಅಮ್ಮನ್ಕ ಅಪ್ಪನ್ಕ. ಅಯ್ಯೋ ಶೋಭಿತಾ, ಬೇಡ, ಸುಮ್ಮನೆ ಇರಮ್ಮ. ನೀನು ಕೇಳಬೇಡಮ್ಮ, ಧನು ಹತ್ರ ಕೇಳಬೇಡ, ಅವ್ನು ಇವಾಗ ಕತ್ತಿ ಮಸಿತವನೆ ನಮ್ಮ ಮೇಲೆ. ಕೇಳಬೇಡಮ್ಮ ನೀನು, ಏನು ಕೇಳೋಕ್ಕೆ ಹೋಗಬೇಡ ನೀನು. ಇಲ್ಲ ಕಲ್ದಿರಮ್ಮ, ಧನು ಅವ್ರ ಅಪ್ಪನ ತಿಳಿದಿದ್ದಂಗೆ ಏನೋ ಒಂದಷ್ಟು ದುಡ್ಡು ಇಟ್ಕೊಂಡವನೆ, ಕೇಳ್ತೀನಿ, ಸುಮ್ಮನೆರು. ಇಲ್ಲ ಅನ್ನೆಲ್ಲ, ಸುಮ್ಮನೆರು. ಏನೋ ಒಂದು 50,000 60,000 ಕೊಟ್ಟರೆ ಏನಕ್ಕೋ ಒಂದು ಕಾತದಲ್ಲಮ್ಮ, ಕೇಳೋಣ, ಸುಮ್ಮನೆರಮ್ಮ. ಬೇಡಮ್ಮ, ಬೇಡ, ನಿಮ್ಮ ಮಾವನ ಸರಿ ಇಲ್ಲಮ್ಮ, ಅವನು ಬೀದಾಗ ನಿಂತ್ಕೊಂಡು ನೀನು ಅಂದ್ಬಿಡ್ತಾನೆ, ನಿಮ್ಮ ಮನೆ ಹತ್ರಕ್ಕೆ ಬಂದು ಗಲಾಟೆ ಮಾಡ್ಬಿಡ್ತಾನಮ್ಮ. ಶೋಭಿತಾ, ಬೇಡ, ಸುಮ್ಮನೆರಮ್ಮ. ಸವಿತಾ, ವಿಜಯಪ್ಪನ ಹತ್ರ ಕೇಳಲಿ. ಓ, ಏನಿದು ಎಲ್ಲರೂ ಹಿಂಗೆ ನಿಂತ್ಕೊಂಡಿದ್ದೀರಾ ಇಲ್ಲಿ? ಜಾನು ಚಿನಿ, ತಾತ ಅಜ್ಜಿನ ಹೊಡಿತು ಯಾಕಮ್ಮ? ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.